ಅಲ್ಲ ಕಣಪ್ಪ, ನಾವು ಶಿವಣ್ಣಂಗೆ ಫೋನ್ ಮಾಡಿಸಿದ್ವಲ್ಲ ಸಿದ್ದಣ್ಣನ ಕೈಲಿ ಆಯ್ಕೆಲ್ಲ ಅಂದ್ಬಿಟ್ಟು. ಅಯ್ಯೋ ನೋಡಿ, ನಾವು ಬೇಜಾರು ಮಾಡ್ಕೋಬೇಡಿ. ಏನೋ ನಮ್ಮ ಅವ್ವ ಸುಮ್ಮ ತಮಾಸೆಗಂಗೆ ಅಂದಿದ್ದಂತೆ. 3 ಗ್ರಾಮ್ 4 ಗ್ರಾಮ್ ಮಾಡಿಸಿದ್ರೆ ನಮ್ಗೆ ತಾನೇ ಗೌರವ ಸಿಕ್ಕದ. ಅದಕ್ಕೆ ನಮ್ಮವ್ವ ಮಾಡ್ಸೋದು ಅಚ್ಚುಕಟ್ಟಾಗಿ 10 ಗ್ರಾಮ್ ಜುಮ್ಕಿ ಮಾಟಿ ಎಲ್ಲನೂ ಮಾಡೋಕ್ಕಾಗದ ನಮ್ಗೆ ಗೊತ್ತಿಲ್ವಾ. ಸುಮ್ಮ ತಮಾಸೆಗಂಗಂದೆ ಇವರು ಅದನ್ನೇ ಸೀರಿಯಸ್ ಮಾಡ್ಕೊಂಡವ್ರೆ ಅಂದ್ಬಿಟ್ಟು. ಏನು ಹೊಸಿ ಬೇಜಾರು ಮಾಡ್ಕೊತಿದ್ದಿಲ್ಲ ನಮ್ಮವ್ವ. ಅದಕ್ಕೆ ಹೋಗು ಎವ್ಟ್ಪುರಗು ಪಾಪ ಸುಮ್ಮನೆ ಬೇಜಾರು ಮಾಡ್ಕೊತಾರೆ. ನಾನೇನೋ ತಮಾಸೆಗಂಗೆ ಅಂದಿದ್ದು ಕತೆ. ಹೋಗಿ ಮಗ, ನನಗೆ ಗೊತ್ತಿಲ್ವಾ. ಹೋದ್ಮೇಲೆ ಫೋನ್ ಮಾಡ್ಕೊಡು, ನಾನು ಮಾತಾಡ್ತೀನಿ ಅಂತದೆ. ಮಾಡ್ಕೊಡ್ತೀನಿ, ಮಾತಾಡಿ. ಇಲ್ಲ ಇಲ್ಲ ಕತೆ ಬಿಡಪ್ಪ, ನೀನು ಫೋನ್ ಮಾಡ್ಕೊಡೋದು ಬೇಡ, ನಾವು ಮಾತಾಡೋದು ಬೇಡ, ಸರಿಯಾ? ನನಗೆ ಯಾಕೋ ಈ ಮಂತ್ವೇ ನಮ್ಗೆ ಒಪ್ಪಿಗೆ ಆಗಿಲ್ಲ, ಬೇಡ. ಅದು ಯಾಕೋ ಒಂದ್ಸತಿ ಬೇಡ ಅಂದಮೇಲೆ ಇನ್ನೇನು ಬೇಡವೇ ಬೇಡ. ಬಿಟ್ಟಾಕಪ್ಪ. ಹೆಂಗೆ ಅನ್ಬೇಡಿ ನೀವು ದಯವಿಟ್ಟು. ನನಗೆ ಪಾಪ ತುಂಬ ಇಷ್ಟಪಟ್ಟಿನಿ ಹುಡುಗಿಯ, ನಿಮ್ಮ ಹುಡುಗಿಯ. ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ನಾನು ಎಷ್ಟು ಹೇಳ್ದೆ ಹೇಳಿ ನಿಮಗೆ. ಬೇಕಾದ್ರೆ ದುಡ್ಡಿಲ್ದ ಹೋದ್ರು ನಾನು ಸಾಲ ಅಂತ ಕೊಡ್ತೀನಿ, ನನ್ನ ಫ್ರೆಂಡ್ ಹತ್ರ ಇಸ್ಕೊಡ್ತೀನಿ ಅಂತಲೇ ಅಂದೆ ನಾನು. ನೀವು ಅದಕ್ಕೂ ಬೇಡ ಅಂತ ಅಂದ್ರಿ. ಈಗ ನೋಡಿದ್ರೆ ಇದ್ದಕ್ಕಿದ್ದಂಗೆ ಹಿಂಗೆ ಅಂತ ಇದ್ರಲ್ಲ. ಈಗ ಮಾತುಕತೆಗದೆ ನಾಳೆ ದಿವಸಕ್ಕೆ ನಿಮ್ಮ ಹುಡುಗಿಗೂ ಈಗ ಎಂಗೇಜ್ಮೆಂಟಾಗಿ ಕಿತ್ತೋಗದೆ ಅಂದ್ರೆ ಪಾಪ ನಿಮ್ಮ ಹುಡುಗಿಗೂ ತೊಂದರೆ ಆಯ್ಕಿಲ್ವಾ? ಯಾರು ಮಾಡ್ಕೊಂಡವ್ರು ಹೇಳಿ ನೀವೇ. ಯಾಕೆ ನನ್ನ ಮಗಳು ತರೋರು ಇಲ್ವಾ, ಬರೋರು ಇಲ್ವಾ? ಯಾಕಂಗಂದಿಯ ನೀನು? ಯಾಕೆ ಬರೋಕಿಲ್ಲ? ತರದರೆ ನನ್ನ ಮಗಳು ನಮ್ಗೆ ಬಾರವಾಗಿಲ್ಲ, ಮನೇಲಿ ಇರ್ತಾಳೆ. ಹೋಗು. ನಾವು ಮಾಡಕ್ಕಿಲ್ಲ, ನಾವು ಕಣಪ್ಪ, ನಾವು ಮಾಡಕ್ಕಿಲ್ಲ. ನಾವು ಮಾಡಕ್ಕಿಲ್ಲ ಅಂದ್ಬಿಟ್ಟು ನಾವು ಸಿದ್ದಣ್ಣ ಕೈಲಿ ಹೇಳ್ಕೊಳ್ಸಿಲ್ವಾ? ನೀವು ಈಗ ಅಂದ್ಬಿಟ್ರೆ ಮತ್ತೆ ಎಂಗೇಜ್ಮೆಂಟ್ಗೆ ಈಗ ನಮ್ಗೆ ಎಷ್ಟು ಖರ್ಚಾಗಿದ್ದು? ಟೆಂಪ ಮಾಡ್ಕೊಬಂದು ಅಲ್ಲಿಂದವ ಅವೆಲ್ಲ ಖರ್ಚಲ್ವಾ? ಅದಕ್ಕೆ ಈಗ ನಾವು ಖರ್ಚು ಮಾಡ್ದೋ ಮಾತಿಗೆ ನಮ್ದು ಎಷ್ಟು ಖರ್ಚಾಗಿದ್ದು? ನಮ್ಮದು 20,000 ಗಂಟ ಖರ್ಚಾಗದೆ. ಈಗ ನಿಮ್ಗೆ ಕೊಡಿ ಅಂತ ಕೇಳ್ತಿದ್ದಾವೆ ನಾವು. ಇದೊಳ್ಳೆ ಸರಿ ಆಯಿತು. ಏನು ಮದುವೆ ತಾಳಿ ಕಟ್ಟೋ ಹೊತ್ನಲ್ಲಿ ಮದುವೆಗಳು ಕಿತ್ತೋಯ್ತವೆ. ನೀನು ಒಳ್ಳೆ ಚೆನ್ನಾಗಿ ಅಂತ ಇದಕ್ಕೆ ಅಂದ್ಬಿಡು, ನೀನು ಪರವಾಗಿಲ್ಲ ಸುಮಾರಾಗೆಯ. ಅದಕ್ಕೆ ನಮ್ಗೆ ಇಷ್ಟ ಇಲ್ದವರು ಮಾಡ್ಬಿಡ್ಬೇಕಾ? ನೀನು ಟೆಂಪ ಮಾಡ್ಕೊಬಂದ್ಬಿಟ್ಟಿದ್ದೀ ಅಂದ್ಬಿಟ್ಟು ಇವತ್ತೇ ಎಷ್ಟು ಸಣ್ಣದಾಗ್ಲಿ ಹಾಕಾಕರು ನೀವು. ನಾಳೆ ದಿವಸಕ್ಕೆ ಏನು ಕತೆ ಏನು ಯಾರು ಗೊತ್ತು? ನೋಡಪ್ಪ, ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಮಾಡೋಕ್ಕಿಲ್ಲ ಅಂದಮೇಲೆ ಮಾಡೋಕ್ಕಿಲ್ಲ. ಇನ್ನೂ ಯಾರು ಕೊಟ್ಟು ಮಾತಾಡು ಏನು ಪ್ರಯೋಜನಕ್ಕಿಲ್ಲ. ಇದನ್ನ ಇಲ್ಲಿಗೆ ನಿಲ್ಸದ. ನೀವು ಭಾಳ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದೀರಿ. ನಾನು ಏನು ಅಂತಿದ್ದೆ ನಾನು? ಸುಮ್ಮನೆ ನೀವು ಖರ್ಚು ಮಾಡಿದಿರಿ. ನಿಮ್ಮ ದುಡ್ಡು ಸಾಲದಾರೆ ಹೇಳಿ ನಾನೇ ಕೊಡ್ತೀನಿ ಅಂತಲೂ ಹೇಳ್ದೆ ನಾನು. ದುಡ್ಡು ಕೊಡ್ತೀಯ ಅಂದ್ಬಿಟ್ಟು ಇವತ್ತು ಆಲೆ ನಿಮ್ಮ ಹೂವು ಹಂಗೆ ಹಿಂಗೆ ಅಂತ ಬಿಂಕದ್ ಮಾತಾಡಿದ್ರು. ನಾಳೆ ದಿವಸಕ್ಕೆ ನನ್ನ ಮಗಳಿಗೆ ಏನು ಅನ್ನಕ್ಕಿಲ್ಲ ಅಂತ ಹೆಂಕಡಿ? ನಾವು ಮಾಡೋದೇ ಇಲ್ಲ. ನಾವು ದೂರ ಆಯಿತು, ನಾವು ಮಾಡೋಕ್ಕಿಲ್ಲ ಕಣಪ್ಪ. ನಾವು ಬೇಜಾರು ಮಾಡ್ಕೋಬೇಡ, ನಾವು ದೂರಕ್ಕೆ ನಾವು ಮಾಡೋಕ್ಕಿಲ್ಲ. ಏನೋ ಬೋಲಿ ಅಂತ ನಾವು ಮಾಡೋಕ್ಕೆ ಆಸೆಗಿದ್ದೋ. ನಾವು ಮಾಡೋಕ್ಕಿಲ್ಲ ಅಂದ್ಮೇಲೆ ಮಾಡೋಕ್ಕಿಲ್ಲ. ಎಷ್ಟು ಸತಿ ಹೇಳ್ಬೇಕು? ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ಕಿಲ್ವ ನಿಮಗೆ? ನಾವೇನಿಲ್ಲ ಹಿಂಗೆ ಆಡಿದ್ರೆ ನಮ್ಗೆ ಇಷ್ಟ ಆಯ್ಕಿಲ್ಲ, ನಮ್ಗೆ ಅಷ್ಟೇ. ಸತಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಎಷ್ಟು ಸತಿ ಹೇಳೋರು ಮನ್ಸಂಗೆ, ಒಂದ್ಸತಿ ಹೇಳಿದ್ರೆ ಅರ್ಥ ಆಯ್ಕಿಲ್ವಾ? ಪರವಾಗಿಲ್ಲ. ಇವಾಗ ಅನ್ಬೇಡಿ. ಹಂಗೂ ಇಲ್ಲ ಹಿಂಗೂ ಇಲ್ಲ ಹೇಳ್ತಾರದ ಅರ್ಥ ಆಯ್ತಲ್ಲ ನಿನಗೆ. ನಾವು ಮಾಡೋಕ್ಕಿಲ್ಲ ಅಂದಮೇಲೆ ಮಾಡೋಕ್ಕಿಲ್ಲ. ಎಷ್ಟು ಸತಿ ಹೇಳ್ಬೇಕು? ಎಷ್ಟು ಸತಿ ಬಂದರೂ ಅಷ್ಟೇ, ಯಾರು ಬಂದರೂ ಅಷ್ಟೇ. ನಿಮ್ಮ ಅವ್ವ ಬರಲಿ, ನೀವು ಬರಲಿ, ಯಾರು ಬರಲಿ, ನಾವು ಒಪ್ಪಕ್ಕಿಲ್ಲ. ನಾವು ಒಂದ್ಸತಿ ಬೇಡ ಅಂತ ಅಂದಮೇಲೆ ಬೇಡ. ಇನ್ನು ನಮ್ಮ ಮಕ್ಳೇ ನಮ್ಗೆ ಬಾರವಾಗಿಲ್ಲ. ನಿಮ್ಮ ಅವ್ವ 1 ಗ್ರಾಮ 2 ಗ್ರಾಮ ಮಾಡಿಸ್ತೀನಿ ಅಂದ್ರಂತೆ. ಅವತ್ತು ಆ ಮಾತಾಗಿತ್ತಾ? ಕಿವಿ ತುಂಬ ನಾನು ಜುಮ್ಕಿ ತಂದು ಮಾಡಿಸ್ಕೊತೀನಿ, ತಾಳಿ ತಗೊಬತ್ತೀವಿ ಅಂತ ನೀವೇ ತಾನೇ ಮಾತು ಮದುವೆಗಿಂತ ಮುಂಚೆ ಕೇಳಿದ್ದು. ಹಂಗೆ ಬಿಡಿ, ನೀವೇನು ತಲೆಗೆಡ್ಸ್ಕೊಬೇಡಿ. ನಾವಿವಿ ಅಂದ್ಬಿಟ್ಟು ಈಗ ಬಿಂಕುದ್ ಮಾತಾಡ್ತೀರಿ. ಯಾಕೆ ನೀವು 5-6 ದಿವಸದಿಂದ ನೀನು ಫೋನ್ ಮಾಡ್ತಿಲ್ವಂತಲ್ಲ? ಮಾಡೋಕ್ಕಿಲ್ಲ ಬಿಡೋಕ್ಕಿಲ್ಲ ಅಂತವ. ಫೋನಲ್ಲೂ ಮಾತಾಡಬೇಡ ಅಂತ ಹೇಳಿದ್ದೆ ನಾನು. ಈಗ ನೀನು ಕರೆದ ತಕ್ಷಣ ಕಳಿಸ್ಬಿಡ್ಬೇಕಾಯ್ತು ನನ್ನ ಮಗಳನ್ನ. ಹೋಗವ ಸುತ್ಕೊಬರಗವ ಅಂತ. ಇಲ್ಲಿ ಜನಗಳು ಏನಂತಾರೆ ಹೇಳು? ನಮಗೆ ಅವೆಲ್ಲ ಸೆಟ್ ಹಾಕಿಲ್ಲ. ನಮಗೆ ಬೇಡವೇ ಬೇಡ ನಮಗೆ. ನಾನು ಈಗ ಸುಮ್ಮನಿದ್ದಿದ್ದು ಅದಕ್ಕೆ ತಾನೇ. ಈಗ ಫೋನಲ್ಲೂ ಮಾತಾಡೋದು ಬೇಡ, ತಪ್ಪು ತಿಳ್ಕೊತೀರಿ ನೀವು ಅಂತ. ತಿಳ್ಕೊಳ್ಳೋದು ಬೇಡ, ಏನು ಬೇಡ. ನಮಗೆ ಮನಸ್ಸು ಒಲ್ದು. ಮೊದಲನೇ ಸತಿನಿಯೇ ನನ್ನ ಮಗಳ ಮೇಲೆ ಇಲ್ದೋದು ಹೇಳ್ದಾಗ್ಲೇ ಯಾರೋ ಹೇಳ್ತಾರೆ, ಯಾರೋ ಇದು ಆಗ್ನಾರ್ದವ್ರು ಏನೇನೋ ಹೇಳ್ತಾರೆ ಅಂದ್ಬಿಟ್ಟು ಆ ಮಾತು ನಂಬ್ಕೊಂಡು ನೀವು ಮದುವೆ ಕಿತ್ತಾಕಿದವರು. ಈಗ ಒಂದು ಸತಿ ಹಾಲು ಹೊಡೆದೋದ್ಮೇಲೆ ಮುಗೀತು. ಅದನ್ನ ಸರಿ ಮಾಡೋಕ್ಕಾಯ್ಕಿಲ್ಲ. ಮದುವೆಕ್ಕಿಂತ ಮುಂಚೆ ಈ ಥರ ಗೊಂದಲ ಆದರೆ ಮದುವೆ ಆದಮೇಲೆ ಏನು ಕತೆ? ನನ್ನ ಮಗಳು ನೆಮ್ಮದಿಯಾಗಿರ್ತಾಳೆ ನಿನ್ನ ಮನೆ ಒಳಗೆ ಅಂತ ಹೆಂಗೆ ನಂಬನ್ ನಾನು? ನನ್ನ ಮಗಳನ್ನ ಇನ್ನೂ 3 ವರ್ಷ ಯಾರಿಗೂ ನಾನು ಮದುವೆ ಮಾಡೋಕ್ಕಿಲ್ಲ. ಸುಮ್ಮನೆ ನೀನು ಬೇಜಾರು ಮಾಡ್ಕೊಬೇಡಪ್ಪ. ಏನೋ ಆಯಿತು, ಈಗ ನಿಮಗೂ ಖರ್ಚಾಗೋದು ನಮಗೂ ಆಗದೆ. ಅದನ್ನ ಇಲ್ಲಿಗೆ ಬಿಟ್ಬಿಟ್ಟು ನಿನಗೂ ಎಲ್ಲರೂ ಒಂದು ಹುಡುಗಿ ಸಿಗ್ತದೆ, ನನ್ನ ಮಗಳಿಗೂ ಎಲ್ಲರೂ ಒಂದು ಗಂಡು ಸಿಗ್ತದೆ. ಅದಕ್ಕೆಲ್ಲ ನಾವು ಇದು ಮಾಡೋಕ್ಕಾಯ್ಕಿಲ್ಲ. ಸರಿ ಬಿಡಿ, ಆಯಿತು. ಅಲ್ಲ ಇವನಿಗೆ ಮಾನ ಮರವದಿಲ್ವಾ? ತಿರ್ಗಾ ಬಂದಿರೋದು ನೋಡು. ಬಡ್ಡೆವೆ ನಮ್ಮ ಮಾನ ಮರೋದಿದ್ರು ಬತ್ತಿನಮ್ಮ. ಅಲ್ಲ ಅವ ಅಮ್ಮ ಏನು ಅದು ಯಾವ ನ್ಯಾಲ್ಗೆ ಕಲ್ತಿದ್ದಾಳು? ಅದು ಎಷ್ಟು ನ್ಯಾಲ್ಗೆಗಳಿದ್ದಾವು? ಮತ್ತು ಮೊನ್ನೆ ದಿವಸ ಯಾಕಂಗಂದ್ಲು ನಾವೇ 2 ಗ್ರಾಮ್ 3 ಗ್ರಾಮ್ ತತ್ತೀವಿ ಅಂದ್ಬಿಟ್ಟು ಈಗ ಮಗನ ಕೈಲಿ ಹಂಗೆ ಹೇಳ್ಕಳ್ಸಾಳು ನೋಡು. ನಾನು ಹಂಗೆ ಅಂದೇ ಇಲ್ಲ ಅಂತವ. ಹಸಿಗನ್ಬಿಟ್ಟಿದ್ಲು ಅವಳು. ತಮಾಸಿ ಮಾತದು ತಮಾಸಿನಿಲ್ಲ ಎಂತದಿಲ್ಲ ಕಣ್ ಬನ್ನಿ. ಅವಳು ನಿಜಕ್ಕೆ ಹಂಗೆ ಅಂದಿದ್ದಕ್ಕಂತೆ. ಯಾವ ತಮಾಸಿ ಇನ್ನೂ ಇಲ್ಲ ಎಂತದೂ ಇಲ್ಲ ಕಣ. ಅದೇನು ಅಂತಿದ್ರಂತಂಗೆ ಆಯ್ತು ಕತೆ. ಯಾವ ತಮಾಸಿ ಮಾತ್ಗಳು ನನಗೆ ಗೊತ್ತಾಯ್ಕಿಲ್ವಾ? ಹೆಂಗೆ ಅದೇ ಒದ್ದಂಗೆ ಹೇಳಲು ಗೊತ್ತಾ? ಬೇಡ ಹೋಗಿ. ಅದೇನೋ ಅಂತಿದ್ರಂತೆ ನನ್ನ ಮಕ್ಳು ಓದ್ಲಿ ಹೋಗಿ ಇನ್ನೂ 2 ವರ್ಷ 3 ವರ್ಷ ಅಚ್ಚುಕಟ್ಟಾಗಿ.
ಏನು ಪರವಾಗಿಲ್ಲ. ಮದುವೆನೂ ಬೇಡ ಮುಂಜಿನೂ ಬೇಡ, ನಾವಾಗಿರೋದು ಅನ್ಭವಿಸೋದೇ ಸಾಕು. ಏನು ಪರವಾಗಿಲ್ಲ. ನಾನೇನೋ ಹೋಗ್ಲಿ, ಅಯ್ಯೋ ಅಚ್ಚುಕಟ್ಟಾಗ ಅವರೇ ಮನೆ ಕಡೆ ಅಂತ ಅಂದ್ರಲ್ಲ, 10 ಎಕರೆ ಜಮೀನದೆ, ಅಷ್ಟದೇ ಇಷ್ಟದೇ ಅಂತ ಅಂದವ್ರೆ. ಅದು ಸುಳ್ಳು ನಿಜವೋ ಅದು ಗೊತ್ತಿಲ್ಲ. ಅದೇನು ಸುಳ್ಳುಗಳನ್ನೇ ಹೇಳ್ತಿದಾರೋ ಇಲ್ಲ ನಿಜನೇ ಹೇಳ್ತಿದಾರೋ ಅಂತವೆ. ಅವ್ರು ನಂಬಕ್ಕೆ ಹೋಗ್ಬಿಟ್ರೆ ಆಮೇಲೆ ನಾವು 3 ಏಟಿ ಹಾಕ್ಸ್ಕೋಬೇಕಾಯ್ತದೆ. ಈಗ ಬೇಡ ಅಂತ ಅಂದ್ಮೇಲೆ ಬುಟ್ಟಾಕ್ಬಿಟ್ಟು ಸುಮ್ಮನೆ ಇರ್ಬೇಕು ತಾನೆ. ಮನೆ ತಕ್ಕೇನು ಕಳಿಸ್ಬೇಕು ಅಂತವೆ. ಮನೆ ತಕ್ಕ ಹೋಗು, ಮನೆಗೆ ತಕ್ಕ ಓದ್ಗಿದನು ಅವೇನು ಕೊಟ್ಟು ಮಾತಾಡಕ್ಕೆ. ಈ ಬಾರ್ಗಿರ್ಲಲ್ಲಿ ಹೊಡೆದು ಕಳಿಸ್ತೀನಿ ಅಷ್ಟೇ. ಮಕ್ಕ ಕೆರ್ದಿ ನಾನೇನಿಲ್ಲ, ನಾನು ನೋಡಂಗಂತ ನೋಡ್ತೀನಿ. ಸರಿ ಹೇಗಿದ್ರೆ ಸರಿ ಅಂತವು, ಸರಿ ತಪ್ಪರು ನಾನು ಯಾವನು ಅಂತ ನೋಡಕ್ಕಿಲ್ಲ. ಸರಿಯಾಗಿ ಇಳಿಸಿ ಕಳಿಸ್ಬಿಡ್ತೀನಿ ಮುರ್ವದಿಯ. ಏನೋ ಓಲಿ ಅಂತ ಸುಮ್ಮನಿರೋದ್ಕೇನೋ. ಮನೆ ತಗ ಯಾಕೋದನು, ಮನೆ ತಕ್ಕ ಹೋಗೋದಾಗ ಇಲ್ಲಿಗೆ ಎತ್ಪತ್ತಿದ್ದ ಓದನ ಅವ್ನು ಮನೆ ತಗ್ತಾರೆಯ ಒಯ್ಕಲಕನ ಹಾಕಿ ನನ್ನ ಮಗನೇನ. ಅಲ್ಲ ಇವನೇನು ಮಳ್ಳನಾಗೆ ಕಣ್ಬನ್ನಿ, ಇವನು ಮಳ್ಳನ ಮಗ, ಇವನೇನು ಸಾಮಾನ್ಯದನಲ್ಲಕತ್ತೆ. ಇವನು ಬರೀ ಉಂಗ್ರ ತರಕ್ಕೆ ಆಚೆ ಕಳಿಸ್ತೀನಿ ಅಂದ್ಬಿಟ್ಟು ಮುನ್ಸ್ಕಟ್ಕೊಂಡಿದ್ದಾನಂತೆ. ಈಗ ಬಂದಾನೆ. ಓ ಮಾತಾಡ್ಬಿಟ್ಟದಲ್ಲ, ಈಗ ಕಿತ್ತಾಕ್ತಂಗೆ ಆಯ್ತಾ, ನಾವು ಒಂದಂಗೆ ಅನ್ಸ್ಕೊತಾರೆ ಅನ್ಕೊಂಡು ನೋಡ್ಬಿಟ್ರು. ಇನ್ನೂ ಕಿತ್ತಾಕಕ್ಕೆ ಹಾಕಿಲ್ಲ ಇವರು, ಕಿತ್ತಾಕಿಲ್ಲ ಮದುವೆ ಅಂತವ. ಮಾತು ಮಾಡ್ಕೊಳಕಂತ ಪೂಜೆ ಮಾಡ್ಬಿಟ್ಟು ಮಾತು ಮಾಡ್ಕೊಂಡ್ಮೇಲೆ ಅವತಾರ ವರ್ಷಗಳು ತೋರ್ತಾವ್ರು ನೋಡು, ಎಷ್ಟು ಮಡಕ್ ತೋರ್ತಾವ್ರೆ ಅಂತವ ವರ್ಷಗಳ. ಇವರು ವರ್ಷಗಳು ನಾವು ನೋಡ್ಕೊಂಡು ಅವ್ರ ಬುದ್ಧಿ ಕಲಿಬೇಕಾಗದೆ. ಬೇಡ ಬಾ, ಗೊತ್ತಿರತಕ್ಕೆಲ್ಲಾರು ಮಾಡೋಕ್ಕಾಯ್ತದೆ. ಮಾಡಿಲ್ಲ ಅಂದ್ರೆ 2 ವರ್ಷ 3 ವರ್ಷ ಓದಲಿ, ನಾವು ನಕ್ಕಸ ಕೈಲಿ ಮಡಿಕೊಂಡೆ ಮಾಡೋಕ್ಕಾಯ್ತದೆ. ಯಾಕು ಈಗ ಅವ್ರು ಮಾಡ್ಕೊಳ್ಳಿ, ಅವರು ಹತ್ತಕ ಬನ್ನಿ ಅಂದಿರ್ತಾನೆ. ಬೇಡ ಹೋಗು, ನಾವೇ ಮಾಡಿಸ್ಕೊಂಡು ಒಡವೆ ವಸ್ತ್ರು ಒಂದೊಂದು ಜೊತೆ ವಾಲೆ ಜುಮ್ಕಿ ಮಾಡಿಸಿ ಮಡಿಕೊಂಡ್ರೆ ಯಾರು ಬಂದ್ರೆ ದಾರೆ ಉದ್ ಕಳ್ಸೋಕ್ಕಾಯ್ತದೆ. ಬೇಡ ಏನು ಅಂತ ಏನು ನಮ್ಮ ಮಕ್ಕಳೇ ನಮ್ಗೆ ಬಾರವಾಗಿಲ್ಲ. ನೀನೇ ಹೆಂಗೆ ಕುಣ್ದಿದ್ದು ನನಗೇನು ಗೊತ್ತು ಮರೇ, ನಾನು ಕಂಡಿದ್ನ ಹೇಳು. ನನಗೇನು ಗೊತ್ತಿತ್ತು ಇವು ಈ ಥರ ನಾಟಕಗಳು ತೆಗಿತವೆ ಇವು ಅಂತವೆ. ಅದೇನೋ ಅಂತಿದ್ರಂತಂಗೆ ಆಯ್ತು ಕತೆ. ಇವು ಇಲ್ದೋದ್ನೆಲ್ಲ ನಿಂಗೆ ಉತ್ಪತ್ತಿ ಮಾಡ್ಕೊತಾರೆ ಅಂತ ಕಂಡಿದ್ನ ನಾನು. ಈಗ ಹೋಗೀಗ ನೀನು ಹೋಗು ಮನೆ ತಕ್ಕೆ ಹೋಗಿ ಇದ್ದನು. ಮನೆ ತಕ್ಕ ಹೋಗಿ ತಲೆಗಿಲೆ ಕೆಡ್ಸನು, ಫೋನ್ ಸ್ವಿಚ್ ಆಫ್ ಮಾಡಕ್ಕೆ ಹೇಳೋಳನ್ನ. ಆಮೇಲೆ ಈಗ ಹೋಗೀಗ ನೀನು. ಎಷ್ಟು ತಗ್ಸತ್ತಿದ್ದದ ಮನೆ ತಕ್ಕ ಹೋಗಷ್ಟು ಅವನಿಗೆ. ಮನೆ ತಕ್ಕ ಹೋದ್ರಿಲ್ಲ ಸರಿಯಾಗಿ ಇಳಿಸ್ಬಿಡ್ತೀನಿ ಅವ್ನಿಗೆ ಮುರ್ವದಿಯ. ಇನ್ನು ಮಕ್ಕ ಎತ್ಕೊಂಡು ತಕ್ಕ ತಿರುಗಿ ನೋಡ್ಬಾರ್ದು ಆ ಥರವ. ಹೋಗಿ ನನ್ನ ಮಗಳನ್ನೇ ನಿನ್ಗೇನು ಮಾರಿಲ್ಲ ನಾನು, ಏನು ಮಾರಿದಾನ ನಿಂತಾಗ ನಿನಗೆ ಅಂತ ಸರಿ ಕೇಳ್ತೀನಿ ನಾನು. ನಂಗೇನು ಕೇಳಕ್ಕೆ ಬರೋಕ್ಕಿಲ್ವಾ, ಹೆಂಗೆ ಕೇಳಬೇಕು ಅಂತ ನನಗೆ ಗೊತ್ತಿಲ್ವಾ. ಸರಿ ಆಯಿತು ಹೋಗು, ಬೇಜಾರು ಮಾಡ್ಕೋಬೇಡ. ಹೋಗು ಬೇಗ ಹೋಗಿ ಮನೆ ತಕ್ಕೆ ನೀನು. ಅವಣ್ಣ ಮನೆ ತಕ್ಕ ಹೋಗು, ಅಲ್ಲಿಗೆ ಹೋಗಿ ಬನ್ನಿ ನೀವು ಎತ್ತಗೆ. ಬತ್ತೀನಿ ನಡಿ, ನಾನು ಹುಲ್ ತಕ್ಕ ಬತ್ತೀನಿ ಹಸಿಗೆ. ಸರಿ ಆಯ್ತು ಬನ್ನಿ, ಮತ್ತೆ ಹೋಯ್ತಾ ಇರ್ತೀನಿ. ಅಲ್ಲಿ ಹುಲ್ಗುಡ್ಡೆ ತಾವು ನುಗ್ಗೆಕಾಯಿ ಕೂತ್ ಮಡ್ಗಿನಿ, ಹುಲ್ಗುಡ್ಡೆ ತಾವು ನಳ್ಳಲ್ಲಿ ತಗೊಬಂದಿರ, ಈಗ ತಗೊಂಡು ಹೋಗೋಣ ನಾನು. ಹೆಂಗು ಹುಲ್ ಕಟ್ಕೊ ಬರ್ಬೇಕಾರೆ ಅಲ್ಲೇ ತಗೋಬತ್ತೀನಿ ಹೋಗು. ಮರ್ತ್ಕೊಬಿಡಿ, ಸಾರ್ಗೆ ಅಂದ್ಬಿಟ್ಟು ಮಡ್ಗಿನಿ, ಇಲ್ಲ ಬದ್ಕತಾವ ನಾಳೆಗೆ ಮಾಡೋದಂದ್ರೆ ಬಿಸಿಲು ಹೊಡಿ ಕಾಣ್ತವೆ. ತಗೊಬಂದ್ಬಿಡಿ. ಹಾಂ ತತ್ತೀನಿ ನಡಿ ನೀನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.